ಮುಂದಿನ ರಾಶಿ ಮಿಥುನ ರಾಶಿ. ದಯಮಾಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಏಪ್ರಿಲ್ ಮಾಸಿಕ ಜಾತಕದ ಪ್ರಕಾರ ಮಿಥುನ ರಾಶಿಯವರಿಗೆ ಈ ತಿಂಗಳು ಏರಿಳಿತಗಳು ಇರಬಹುದು. ನಿಮ್ಮ ವೃತ್ತಿ ಜೀವನದ ವಿಷಯದಲ್ಲಿ ತಿಂಗಳ ಆರಂಭದಿಂದ 14 ತಾರೀಕಿನವರೆಗೆ ಸೂರ್ಯನು 10ನೇ ಮನೆಯಲ್ಲಿರುತ್ತಾನೆ. ಇದು ನಿಮ್ಮ ಕೆಲಸದ ಸ್ಥಳದಲ್ಲಿ ಬದಲಾವಣೆಗಳನ್ನು ಉಂಟುಮಾಡಬಹುದು. ವ್ಯಾಪಾರಸ್ಥರು ದೊಡ್ಡ ಹಲವು ಸವಾಲುಗಳ ನಂತರ ಸಣ್ಣ ವಿಜಯಗಳನ್ನು ಪಡೆಯುತ್ತಾರೆ. ವಿದ್ಯಾರ್ಥಿಗಳಾದ ನಿಮಗೆ ಈ ತಿಂಗಳು ಬಹಳಷ್ಟು ಅಡೆತಡೆಗಳು ಎದುರಾಗುತ್ತವೆ. ಇದು ನಿಮ್ಮ ಶೈಕ್ಷಣಿಕ ಕಾರ್ಯಕ್ಷಮತೆಯ ಮೇಲೆ ಪರಿಣಾಮ ಬೀರುತ್ತದೆ. ಆದ್ದರಿಂದ ನೀವು ಅದರ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು. ಇಡೀ ತಿಂಗಳು ನಿಮ್ಮ 4ನೇ ಮನೆಯಲ್ಲಿಯೇ ಇರುವ ಕೇತುವಿನ ಮೇಲೆ ತಿಂಗಳ ಆರಂಭದಲ್ಲಿ ಮಂಗಳನು ತನ್ನ ಅಂಶವನ್ನು ಬೀರುತ್ತಾನೆ. ಇದು ಕುಟುಂಬದಲ್ಲಿ ಉದ್ವಿಗ್ನತೆ ಮತ್ತು ಸಂಘರ್ಷವನ್ನು ಹೆಚ್ಚಿಸುತ್ತದೆ. ತಿಂಗಳ ಆರಂಭದಲ್ಲಿ ಶುಕ್ರವು ಹಿಮ್ಮುಖ ಚಲನೆಯಲ್ಲಿರುತ್ತದೆ. ಆದ್ದರಿಂದ ಇದು ನಿಮ್ಮ ಪ್ರೇಮ ಜೀವನಕ್ಕೆ ಉತ್ತಮ ಸಮಯವಲ್ಲ ಮತ್ತು ನಿಮ್ಮ ಪ್ರೇಮಿಯನ್ನು ನೀವು ನಿಜವಾಗಿಯೂ ಹೇಗೆ ಆಧರಿಸುತ್ತೀರಿ ಎಂದು ಬಹಳಷ್ಟು ಬಾರಿ ಹೇಳಬೇಕಾಗಬಹುದು. ವಿವಾಹಿತ ವ್ಯಕ್ತಿಗಳಿಗೆ 7ನೇ ಮನೆಯ ಅಧಿಪತಿ ಗುರು ಕೂಡ 12ನೇ ಮನೆಯಲ್ಲಿರುತ್ತಾನೆ. ಈ ತಿಂಗಳು ಏರಿಳಿತಗಳಿಂದ ತುಂಬಿರಬಹುದು. ನಿಮ್ಮ ಆರ್ಥಿಕ ಸ್ಥಿತಿಯಿಂದ ನೀವು ಈ ತಿಂಗಳು ಹೆಚ್ಚು ಉತ್ಪಾದಕ ತಿಂಗಳನ್ನು ಹೊಂದಬಹುದು. ಆದರೆ ನಿಮ್ಮ ಖರ್ಚುಗಳ ಬಗ್ಗೆ ನೀವು ಗಮನ ಹರಿಸಬೇಕು. ಈ ತಿಂಗಳು ಆರೋಗ್ಯದ ದೃಷ್ಟಿಯಿಂದ ಸಾಕಷ್ಟು ದುರ್ಬಲವಾಗಿರಬಹುದು ಎಂದು ಸೂಚಿಸುತ್ತದೆ. ರಕ್ತಹೀನತೆ, ರಕ್ತದ ಕಲ್ಮಶಗಳು ಮತ್ತು ಅನಿಯಮಿತ ರಕ್ತದೊತ್ತಡದಂತಹ ಸಮಸ್ಯೆಗಳ ಬಗ್ಗೆ ನೀವು ಜಾಗರೂಕರಾಗಿರಬೇಕು. ಪರಿಹಾರ ವಿಧಾನಗಳು: ನೀವು ಶ್ರೀ ಗಣಪತಿ ಅಥರ್ವ ಶೀರ್ಷವನ್ನು ಪಠಿಸಬೇಕು.